ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಶ್ರೀಕ್ಷೇತ್ರ ಸಮಾರಂಭಕ್ಕೆ ಈ ಒಂದು ಭಾರತ ಭೂಮಿಯಲ್ಲಿ ದಿನಂಬರ Tamil Nadu, I can proudly say that there is a deep and historic connections between Tamil Nadu and Jainism. And once upon a time, it is hard to believe, but that was the truth. Once upon a time, 2/3 of every Tamil were following Jainism. That is not well represented in the history, but that is the truth. And the contribution of Jainism to the Tamil literature and culture during the Sangam and the post-Sangam periods are huge and immense. Classical Tamil works such as Silappadigaram by Ilangovadigal and the Konguvelir, who has hailed from very close to my hometown, and in Vijayamangalam he has contributed the Perangada, a translation of Pragat Kada, which was further abridged as one of the 5 minor epics of Tamil literature, Udayana Kumara Kavyam. These are the greatest contributions of the Jain monks, which reflect their philosophical and ethical ideals of non-violence, truth and renunciation. And our Kaniyan Pungandanar, Ulesanar, our Kanimedayar also contributed as Jain scholars all the time. On this momentous occasion, as we commemorate 100 years since the visit of Paramapuj Chaitra Chakravarti Acharya Shantisagar Maharaj to this holy site, we are reminded of the enduring spiritual heritage that continues to guide our nation. Shravanabelagula is not just a place, it is a living chronicle of India's civilization depth. For over 2 millennia, this sacred land has witnessed the confluence of history, art, faith and philosophy. दीप स्तंभ का कार्य करेगी. आज जब समाज में भौतिकता और प्रतिस्पर्धा का शोर बढ़ रहा है, तब यह प्रतिमा हमें आत्ममंथन का अवसर देगी कि हम किस दिशा में जा रहे हैं और क्या हम अपने भीतर के शांति सागर को पहचान पा रहे हैं. आज जिस चतुर्थ पर्वत का पदनाम अनावरण किया गया है, वह साधना और अध्यात्म की ऊंचाइयों का प्रतीक है.
This is dry stain like that is and all the bottles is very ಚಾಲನೆ ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ತಮ್ಮೆಲ್ಲರ ಇಂಥ ಒಂದು ಕಾರ್ಯವನ್ನು ಶುರು ಮಾಡಿದ್ದಾರೆ. ಮತ್ತು ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಂಥ ಸುಂದರವಾಗಿ ಇವತ್ತು ದಿವಸ ಇದನ್ನ ಸೆಟಪ್ ಮಾಡಿದ್ದಾರೆ. ಅಲ್ಲಿ ಕಾಂಗ್ರೆಚುಲೇಟ್ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಸರ್ಜನ್ DH ಎಲ್ಲರೂ ಯಾರ್ಯಾರು ಇರ್ತಿದ್ರೆ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಮುಂದೆ ಜವಾಬ್ದಾರಿ ಜಾಸ್ತಿ ಇದೆ. ನಡೆಸ್ಕೊಂಡು ಹೋಗುವಂತಹ ಜವಾಬ್ದಾರಿ, ಇದನ್ನು ಯಶಸ್ವಿಗೊಳಿಸುವಂತಹ ಜವಾಬ್ದಾರಿ ಇವತ್ತು ದಿವಸ ನಮ್ಮೆಲ್ಲರ ಮೇಲಿದೆ. ಇದಕ್ಕೆ ಏನು ಬೇಕು ಸಹಕಾರ, ಆ ಸಹಕಾರವನ್ನು ಇವತ್ತು ದಿವಸ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತೇನೆ. ಬೇಕಾದ್ರೆ BID ಕೂಡ ಏನಾದರೂ ನಮಗೆ ಅದಕ್ಕೆ ಸಹಾಯ ಸಹಕಾರ ಬೇಕು, ಅದನ್ನು ಕೂಡ ನಾನು ಕೊಡ್ತೀನಿ. ಇರೋದ್ರಿಂದ ನಮ್ಮ ಅಪೌಷ್ಟಿಕತೆ ಮಕ್ಕಳೇ ಆಗಲಿ ಅಥವಾ ಅವಧಿ ಪೂರ್ಣ ಮುಟ್ಟಿದ ಮಕ್ಕಳಿಂದಾಗಲಿ ಅಥವಾ ಕಡಿಮೆ ತೂಕದ ಮಕ್ಕಳಿಗಾಗಲಿ ಅವು ಸಾಯುವಂಥ ಪರಿಸ್ಥಿತಿ ಬರೋದಿಲ್ಲ, ಅಥವಾ ಅವು ಅಪೌಷ್ಟಿಕತೆ ಆಗುವಂಥ ಪರಿಸ್ಥಿತಿ ಬರೋದಿಲ್ಲ. ಯಾಕಂದರೆ ತಾಯಿಯಂದಿರ ಹಾಲನ್ನು ಕೊಡೋದ್ರಿಂದ ಆ ಮಗು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ಬೆಳವಣಿಗೆ ಆಗುತ್ತೆ. ಇದು ವಿಜಯಪುರ ಜಿಲ್ಲೆಗೆ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲೇ ಒಂದು ಮಾದರಿ ಅಂತ ಹೇಳ್ಬೋದು. ಭಾಳ ಒಂದು ಅತ್ಯುತ್ತಮ ಒಂದು ಗುಣಮಟ್ಟದ ಒಂದು ತಾಯಿಯ ಅದೇ ಹಾಲಿನ ಒಂದು ಕೇಂದ್ರವನ್ನು ಮಾಡಿದ್ದಾರೆ. ಅನ್ನಿಸ್ತದೆ. ನನ್ನ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ 2ನೇದು ಸರ್ಕಾರಿ ಮಿಲ್ಕ್ ಬ್ಯಾಂಕ್ ಫೌಂಡೇಶನ್ ಇವತ್ತು ಉದ್ಘಾಟನೆಯಾಗಿದ್ದು ನನಗೆ ಭಾಳ ಹೆಮ್ಮೆಯ ವಿಷಯ ಆಗುತ್ತೆ. ಆದ್ದರಿಂದ ಎಲ್ಲ ಮಹಿಳೆಯರು ತಾವು ಎದೆ ಹಾಲಿಲ್ಲ ಅಂತ ತಾವು ಏನೂ ಮರುಕ ಪಡಬಾರ್ದು ಮತ್ತು ಯಾವುದೇ ಕೂಸ ವಂಚಿತ ಆಗಬಾರ್ದು. ದಯವಿಟ್ಟು ಇಮಿಡಿಯೇಟ್ಲಿ ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಆರೋಗ್ಯ ಕೇಂದ್ರ ಸಿಬ್ಬಂದಿ ಇರ್ತಾರೆ, ತಕ್ಷಣ ಅವರಿಗೆ ಅಲ್ಲಿ ಭೇಟಿ ಆದಂಥ ತಕ್ಷಣ ಜಿಲ್ಲಾಸ್ಪತ್ರೆಗೆ ಬಂದು ಇದು ಮಾಡಿದ್ದಾರೆ. ನಮ್ಮ ತಾಯಿ ಎದೆ ಹಾಲು ಅಮೃತ ಆ ಕೂಸಿಗೆ ಸಿಗುತ್ತಿದೆ ಅಂತ ನಾನು ಎಲ್ಲರ ಕಡೆ ವಿನಂತಿ ಮಾಡಿದ್ದೀನಿ. ನಗರದ ಅಥವಾ ಜಿಲ್ಲೆಯ ಈ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡದವರು ಮತ್ತಿತರ ಒಂದು ಸ್ಥಳೀಯ ಸಂಸ್ಥೆಗಳ ಜೊತೆಯಲ್ಲಿ ಸೇರಿಕೊಂಡು ಮತ್ತು ನಮ್ಮ ಅರಣ್ಯ ಇಲಾಖೆಯೊಂದಿಗೆ ಸಹಯೋಗದೊಂದಿಗೆ ಎಲ್ಲೆಲ್ಲಿ ಈ ಒಂದು ಗಿಡಗಳೆಲ್ಲ ನಾಶ ಆಗಿದೆ ಅಥವಾ ಖಾಲಿ ಇದೆ ಅಲ್ಲೆಲ್ಲ ಕೂಡ ಹೊಸದಾಗಿ ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ನಮ್ಮ ನಗರದ ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರು ಮಾಡ್ತಾ ಇರೋ ಪ್ರಯತ್ನ ಅತ್ಯಂತ ಶ್ಲಾಘನೀಯವಾದುದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಗಿಡ ನೆಡುವಂಥ ಕಾರ್ಯಕ್ರಮ, ಪೋಷಣೆ ಮಾಡೋದು, ಗೊಬ್ಬರ ಹಾಕೋದು, ನಗರಸಭೆಯವರು ಗೊಬ್ಬರ ಕೊಡ್ತಾರೆ ಮತ್ತು ಗಾರ್ಡ್ಸ್ ಕೊಡ್ತಿದ್ದಾರೆ. ವಂಶೋದಯ ಆಸ್ಪತ್ರೆಯವರು ಎಲ್ಲ ರೀತಿಯ ಗಿಡಗಳಿಗೆ ಟ್ರೀ ಗಾರ್ಡ್ಸನ್ನು ಕೊಡ್ತಿದ್ದಾರೆ. ಹಾಗಾಗಿ ಮತ್ತು ಸಾಕಷ್ಟು ಜನ ದಾನಿಗಳು ಗಿಡಗಳಿಗೆ ಕೊಡಿಸಿದ್ದಾರೆ. ಅವನ್ನೆಲ್ಲವನ್ನು ನೆಟ್ಟು ಪೋಷಣೆ ಮಾಡೋದು, ಬರೀ ನೆಟ್ಟು ನಾವು ಒಂದು ದಿವಸಕ್ಕೆ ಬಿಡೋದಿಲ್ಲ, ಇದು ನಿರಂತರವಾಗಿ ಮರ ಆಗಲಿಕ್ಕೆ ನಾವು ಇದು ಮಾಡ್ತಾಯಿದ್ವಿ. ಕಳೆದ ಜನವರಿಯಲ್ಲಿ ನಾವು ನೆಟ್ಟಂಥ ಗಿಡಗಳು, ಉದ್ಘಾಟನೆ ಮಾಡಿದ ಗಿಡಗಳು ಈಗ ಬರೀ 10 ತಿಂಗಳಾಗ್ತಾಯಿದೆ. 10 ತಿಂಗಳಿಗೆ 15 ಅಡಿ ಗಿಡ ಬೆಳೆದಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೋಲಾರ ಜಿಲ್ಲೆಯ ನಿರ್ದೇಶಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಇಲ್ಲಿ ಕೋಲಾರ ಜಿಲ್ಲೆಯ ಪಟ್ಟಣ ಪ್ರದೇಶದಲ್ಲಿ ಲಯನ್ಸ್ ಕ್ಲಬ್ ಮತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಮೂಲಕವಾಗಿ ರಸ್ತೆಯ ಹೆದ್ದಾರಿಯ ಬದಿಯಲ್ಲಿ ಇವತ್ತು ಗಿಡಗಳನ್ನು ನಾಟಿ ಮಾಡುವಂಥ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕರ್ನಾಟಕ ರಾಜ್ಯಾದ್ಯಂತ ಹಸಿರನ್ನು ಉಳಿಸಿ ಬೆಳೆಸಿ ಎಂಬಂಥ ಒಂದು ಉದ್ದೇಶ ಇಟ್ಕೊಂಡು ಭಾಳಷ್ಟು ಕೆಲಸಗಳನ್ನು ಕಳೆದ 45 ವರ್ಷಗಳಿಂದಲೂ ಮಾಡ್ಕೊಂಡು ಬಂದಿದೆ. संगीत विभाग आज के युग में जब समाज अनेक प्रकार की चुनौतियों का सामना कर रहा है, तब कलाकार भी एवं कैसे है
जो मनुष्यों के जीवन व बीच समाज संवेदनाओं को आस्था मार्ग प्रशस्त कर रहा है। कला का उद्देश्य केवल प्रदर्शन नहीं बल्कि समाज में संवेदनशीलता और सफलता का विस्तार करना है। जब आप इस विश्वविद्यालय से बाहर निकलेंगे तो आप कलाकार के रूप में आप संस्कृति के रूप बनकर समाज में प्रवेश करेंगे। आप अपनी कला को लोक कल्याण और राष्ट्र निर्माण के उद्देश्य से जोड़ें। याद रखें, कला तभी पूर्ण होती है जब वह मानवता की सेवा में समर्पित हो। आज जब तकनीकी डिजिटल और वैश्विक प्रवृत्तियां तेजी से बदल रही है, अब हमारी परंपराओं, हमारी लोक कलाओं की ओर लौटने की, उन्हें समझने की ओर अब उनसे प्रेरणा लेने की महती आवश्यकता है। आज जब भारत विकसित भारत की ओर अग्रसर है, तब आप जैसे सृजनशील युवाओं की भूमिका अत्यंत महत्वपूर्ण है। ಮತ್ತು ಶಿಕ್ಷಣಕ್ಕೆ ತೆಗೆದುಕೊಳ್ಳುವಂತಹ ಯೋಜನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ। ಈ ಎಲ್ಲ ಚಟುವಟಿಕೆಗಳು ವಿಶ್ವವಿದ್ಯಾಲಯದ ಇತ್ತೀಚಿನ ಪರಿನಿಯಮಗಳ ಸಂಪನ್ಮೂಲದಿಂದ ನಾವು ನಮ್ಮ ತಾಯಿಯನ್ನು ಇರ್ತಿದ್ದೇವೆ. ಸರ್ಕಾರದ ಅನುದಾನದ ಕೊರತೆ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ವಿಶ್ವವಿದ್ಯಾಲಯ ಅಧಿನಿಯಮದಂತೆ ನಾವು ಕಾರ್ಯನಿರ್ವಹಿಸಲು ಸಿದ್ಧರಿದ್ದೇವೆ. ಅಭಿಮಾನದಿಂದ ನನಗೆ ಶುಭಾಶಯಗಳನ್ನು ಕೋರಿದ್ರು. ಯಾಕಂದರೆ 50 ವರ್ಷ ರಂಗಭೂಮಿಯಲ್ಲಿ ಭಾಳ ನಿಸ್ವಾರ್ಥವಾಗಿ ಅತ್ಯಂತ ಬದ್ಧತೆಯಿಂದ ಕ್ರಿಯಾಶೀಲರಾಗಿ ನಾವು ಕೆಲಸ ಮಾಡಿದ್ದೇವೆ. ಅದನ್ನು ಗುರುತಿಸಿ ಕರ್ನಾಟಕ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾನಿಲಯ ಈ ಬಾರಿಯ ಗೌರವ ಡಾಕ್ಟರೇಟನ್ನು ನನಗೆ ಕರುಣಿಸಿದ್ದಾರೆ. ನಾವು ರಂಗಭೂಮಿಯವರೇ ಅಷ್ಟೇ, ಯಾವುದನ್ನು ಬಯಸದೆ ಕೆಲಸ ಮಾಡ್ತಕ್ಕಂಥ ಜನ ನಾವು. ತುಂಬ ದೊಡ್ಡ ಸಬ್ಜೆಕ್ಟ್ ಆಗಿದ್ದರಿಂದಾಗಿ ಬದಲಾಯಿಸಿಕೊಂಡು ಬೆಂಗಳೂರು ಹವ್ಯಾಸಿ ರಂಗಭೂಮಿ ಒಂದು ಸಾಂಸ್ಕೃತಿಕ ಅಧ್ಯಯನ ಅಂತ ನಾನು ಸಬ್ಜೆಕ್ಟ್ ಇಟ್ಕೊಂಡು ಇವತ್ತು ನಾನು ಥೀಸಿಸ್ನ ಸಬ್ಮಿಟ್ ಮಾಡಿದೆ. ನಂಗೆ ಸಂತೋಷ ಆಗ್ತಾಯಿದೆ. ಸುಮಾರು 4.5 ವರ್ಷದಿಂದ 5 ವರ್ಷದವರೆಗೂ ಕಷ್ಟಪಟ್ಟು ಆ ಒಂದು ಥೀಸಿಸ್ನ ಸಿದ್ಧಪಡಿಸಿದೆ. ಸುಮಾರು 600 ಪುಟಗಳ ಥೀಸಿಸ್ ಅದು. ಈಗ ಅದನ್ನು ಈಗ ನಂಗೆ ಸಂತೋಷ ಆಗಿದೆ. ಅದನ್ನು ಒಂದು 200 ಪುಟಕ್ಕೆ ಇಳಿಸಿ ಅದನ್ನು ಪ್ರಕಟಿಸುವಂಥ ಕೂಡ ಯೋಜನೆಯನ್ನು ಇಟ್ಕೊಂಡಿದ್ದೀನಿ. ಈ ಕಾಲೇಜಿಗೋಸ್ಕರ ಇಲ್ಲಿ ಸೇರಿಕೊಂಡಿದ್ದೆ. ನಾನು 3 ವರ್ಷ ಆಯಿತು BPA ಮಾಡಿ. MPA ಈಗ ನಾಡಿನಹಳ್ಳಿ ಕ್ಯಾಂಪಸಲ್ಲಿ ಅಲ್ಲಿ ಶಿಫ್ಟ್. ಏನಿಲ್ಲ, ಇದರಲ್ಲೇ ಮುಂದುವರಿಬೇಕು ಅಂತ. ಇದು ಎಲ್ಲರ ಫ್ಯಾಮಿಲೀಸಲ್ಲೂ ಸಪೋರ್ಟ್ ಮಾಡೋದು ತುಂಬ ಕಡಿಮೆ. ನಮ್ಮ ಫ್ಯಾಮಿಲಿಲಿ ತುಂಬ ಖುಷಿಪಟ್ಟು ಇದಕ್ಕೆ ಅಪ್ರೋಚ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲರೂ ಬೆಳಿಬೇಕು, ಎಲ್ಲರೂ ಇದನ್ನು ಸಪೋರ್ಟ್ ಮಾಡಬೇಕು ಈ ಆರ್ಟ್ ಫೀಲ್ಡ್. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.